ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ತರಗತಿಯಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಲಾಸ್ ರಿಲೇಟೆಡ್ ಟು GPSTR ಜೊತೆಗೆ TET ಪೇಪರ್ 2ಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಲಾಸ್ ಅನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಓಮ್ಸ್ ಲಾ ಅಂತ ಹೇಳ್ತೀವಿ. ನೋಡಿ, ಓಮ್ಸ್ ಲಾ ಏನ್ ಹೇಳುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಓಕೆ, 2 ಪಾಯಿಂಟ್ಸ್, ಇದು ಎ ಮತ್ತೆ ಬಿ ಅಂತ ಅನ್ಕೊಂಡ್ರೆ ಆ 2 ಪಾಯಿಂಟ್ಸ್ ಅಲ್ಲಿ ಏನು ಮಿಡಲ್ ಅಲ್ಲಿ ಇರುವಂತ ಪೊಟೆನ್ಷಿಯಲ್ ಡಿಫರೆನ್ಸ್ ಅದು ಯಾವಾಗ್ಲೂ ಪ್ರಪೋರ್ಷನಲ್ ಟು ದ ಎಲೆಕ್ಟ್ರಿಕ್ ಕರೆಂಟ್ ಐ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತ ಹೇಳುತ್ತೆ. ಓಕೆ, ಅಂದ್ರೆ ಕನ್ಸಿಡರ್ ಎ ಅಂಡ್ ಬಿ ಆರ್ 2 ಪಾಯಿಂಟ್ಸ್. Their potential difference is directly proportional to the electric current at a constant temperature. So adana navu V is directly proportional to, andre potential difference is directly proportional to the electric current at a constant temperature. Okay, inu joules of heating effect anta. Okay, joules of heating effect idu ಏನು ಹೇಳುತ್ತೆ? joules heating effect ಏನು ಹೇಳುತ್ತೆ ಅಂದ್ರೆ ಒಂದು ಕಂಡಕ್ಟರ್ ಅಲ್ಲಿ ಪ್ರೊಡ್ಯೂಸ್ ಆದಂತ ಹೀಟು, ಓಕೆ, ಹೀಟ್ ದಟ್ ಇಸ್ ಎಚ್ ಅಂತ, ಜೌಲ್ ಹೀಟ್ ಅಂತ ಏನ್ ಕರಿತೀವಿ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್. ಕರೆಂಟ್ ಅಂದ್ರೆ ಏನು? ಐ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಸ್ಕ್ವೇರ್ ಆಫ್ ದಿ ಕರೆಂಟ್ ಥ್ರೂ ಇಟ್, ಆಮೇಲೆ ದ ರೆಸಿಸ್ಟೆನ್ಸ್ ಆರ್ ಅಂಡ್ ದ ಟೈಮ್ ಫಾರ್ ವಿಚ್ ಕರೆಂಟ್ ಈಸ್ ಪಾಸ್ಡ್. ಅಂದ್ರೆ ಏನು, ಯಾವ ಟೈಮ್ ಅಲ್ಲಿ ಕರೆಂಟ್ ಪಾಸ್ ಆಗುತ್ತಲ್ಲ, ಸೊ ಅದಕ್ಕೆ ಅದು ಏನಾಗಿರುತ್ತೆ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ. ಓಕೆ, ಓಮ್ಸ್ ಲಾ ಆಯ್ತು, ಜೌಲ್ಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆಯ್ತು. ಈಗ ನೋಡೋಣ ರೈಟ್ ಹ್ಯಾಂಡ್ ಥಂಬ್ ರೂಲ್. ರೈಟ್ ಹ್ಯಾಂಡ್ ಥಂಬ್ ರೂಲ್ ಇದು ಏನ್ ಹೇಳುತ್ತೆ? ವೆನ್ ಯು ರ್ಯಾಪ್ ಯುವರ್ ರೈಟ್ ಹ್ಯಾಂಡ್, ಯಾವಾಗ ನೀವು ಅಂದ್ರೆ ರೈಟ್ ಹ್ಯಾಂಡ್ ಅನ್ನ ನಾವೇನಾದ್ರೂ ರ್ಯಾಪ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಅರೌಂಡ್ ದ ಸೊಲೆನಾಯ್ಡ್ ವಿತ್ ಯುವರ್ ಫಿಂಗರ್ಸ್ ಇನ್ ದ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್, ಯುವರ್ ಥಂಬ್ ಪಾಯಿಂಟ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಪೋಲ್ ಅಂತ ಹೇಳುತ್ತೆ. ಓಕೆ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ರೈಟ್ ಹ್ಯಾಂಡ್ ಥಂಬ್ ರೂಲ್, ನಾವಿಲ್ಲಿ ಮಾತಾಡ್ತಾ ಇರೋದು ರೈಟ್ ಹ್ಯಾಂಡ್ ಥಂಬ್ ರೂಲ್ ಬಗ್ಗೆ. ಓಕೆ, ಸೊ ನಾವು ತಂಬನ್ನ, ಅದು ಏನಾಗಿರುತ್ತೆ, ಸ್ಟ್ರೈಟ್ ಇರುತ್ತೆ, ಎರೆಕ್ಟ್ ಇರುತ್ತೆ, ಹೌದಲ್ವಾ? ಸೊ ಯಾವಾಗ ರೈಟ್ ಹ್ಯಾಂಡ್ ಅನ್ನ ಅರೌಂಡ್ ದ ಸೊಲೆನಾಯ್ಡ್ ವಿತ್ ಫಿಂಗರ್ಸ್ ಇನ್ ದ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್, ಇನ್ ದ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್, thumb points in the direction of magnetic pole. So thumb points ಏನಿರುತ್ತಲ್ವಾ, that is in the direction of magnetic pole ಕಡೆ ಆ ಒಂದು thumb point ಏನಿರುತ್ತಲ್ವಾ, that is in the direction of magnetic pole ಆಗಿರುತ್ತೆ ಅಂತ. ಓಕೆ, ಸೊ ಇಲ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಲ್ಲಿ ಥಂಬ್ ಅನ್ನುವಂಥದ್ದು ಅದು ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಪೋಲ್. ಓಕೆ, ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಲ್ಲಿ ಥಂಬ್ ಅನ್ನುವಂಥದ್ದು ಇಟ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಪೋಲ್. ಬಟ್ ಉಳಿದಂತ ಫಿಂಗರ್ಸ್ ಏನ್ ರ್ಯಾಪ್ ಮಾಡಿರ್ತಾರೆ ಅದು ದಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್. ಓಕೆ, ಈಗ ನೋಡೋಣ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಹೋಲ್ಡ್ ಔಟ್ ದ ರೈಟ್ ಹ್ಯಾಂಡ್ ವಿತ್ ದ 4 ಫಿಂಗರ್. ಇವಾಗ ಇಲ್ಲೇನ್ ತೋರಿಸ್ತಾ ಇದಾರಲ್ವಾ, ಲೈಕ್ ದಟ್, ಮಿಡ್ಲ್ ಫಿಂಗರ್ ಅಂಡ್ ಥಂಬ್ ಫಿಂಗರ್. ಓಕೆ, ಥಂಬ್ ಫಿಂಗರ್ ಅಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಥಂಬ್ ಫಿಂಗರ್ ಏನಿರುತ್ತಲ್ವಾ, ದಟ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇನ್ನು 4 ಫಿಂಗರ್ ಇರುತ್ತಲ್ವಾ, ಈ ತೋರು ಬೆರಳು ಅಂತ ಏನ್ ಕರಿತೀವಿ, ದಟ್ 4 ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. 4 ಫಿಂಗರ್ ಏನನ್ನ ತೋರಿಸುತ್ತೆ ನೋಡಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ತೋರಿಸುತ್ತೆ. ಓಕೆ, ಅಂಡ್ ಥಂಬ್ ಏನ್ ತೋರಿಸುತ್ತೆ, ಡೈರೆಕ್ಷನ್ ಆಫ್ ಮೋಷನ್ ಅನ್ನ ತೋರಿಸುತ್ತೆ. ಇದು ಡೈರೆಕ್ಷನ್ ಆಫ್ ಮೋಷನ್ ಅನ್ನ ತೋರಿಸುತ್ತೆ. ಓಕೆ, ಇನ್ನು ಮಿಡ್ಲ್ ಫಿಂಗರ್ ಏನ್ ತೋರಿಸುತ್ತೆ, ದಟ್ ಶೋಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಓಕೆ, ಅದು ಇಂಡ್ಯೂಸ್ಡ್ ಕರೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಹೋಲ್ಡ್ ಔಟ್ ದ ಲೆಫ್ಟ್ ಹ್ಯಾಂಡ್ ವಿತ್ ದ 4 ಫಿಂಗರ್, ಮಿಡಲ್ ಫಿಂಗರ್ ಅಂಡ್ ಥಂಬ್ ಫಿಂಗರ್ ಅಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅಲ್ಲೇನಾಗುತ್ತೆ, ಇಲ್ಲಿ 4 ಫಿಂಗರ್ ಅನ್ನುವಂಥದ್ದು ಇಟ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಹೌದಾ? ಸೊ ಅದೇ ಇಲ್ಲೇನಾಗುತ್ತೆ ನೋಡಿ, ರೈಟ್ ಹ್ಯಾಂಡ್ ಅಲ್ಲಿ 4 ಫಿಂಗರ್, ಮಿಡ್ಲ್ ಫಿಂಗರ್, ಥಂಬ್. ಥಂಬ್ ಏನ್ ಹೇಳುತ್ತೆ, ಇದು 4 ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ತೋರಿಸುತ್ತೆ. ಮಿಡ್ಲ್ ಫಿಂಗರ್ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಎಂದು ಹೇಳುತ್ತೆ, ಹೌದಲ್ವಾ? ಥಂಬು ಡೈರೆಕ್ಷನ್ ಆಫ್ ಮೋಷನ್.
ಓಕೆ, ಅದೇ ಇಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನ್ ಹೇಳುತ್ತೆ, 4 ಫಿಂಗರ್, ಮಿಡ್ಲ್ ಫಿಂಗರ್, ಥಂಬ್. ಓಕೆ, 4 ಫಿಂಗರ್ ಏನಿದೆಯಲ್ಲ ಇಲ್ಲಿ, ಇಲ್ಲೂ ಕೂಡ ಸೇಮ್ ಆಸ್ ರೈಟ್ ಹ್ಯಾಂಡ್, ಅಂದ್ರೆ ಅಲ್ಲಿ ರೈಟ್ ಹ್ಯಾಂಡ್ ಬಟ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಅಷ್ಟೇ. ಓಕೆ, ಸೊ ಇಲ್ಲೂ ಕೂಡ ಥಂಬ್ ಫಿಂಗರ್ ಅಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇಲ್ಲಿ 4 ಫಿಂಗರ್ ಏನ್ ತೋರಿಸುತ್ತೆ, ಇಟ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. 4 ಫಿಂಗರ್, ಸೊ ಹಿಯರ್ ಆಲ್ಸೋ ಅಲ್ವಾ, ಇಲ್ಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನು ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಕಾಯಿಲ್. ಇಲ್ಲೂ ಕೂಡ ಥಂಬ್ ಏನ್ ತೋರಿಸುತ್ತೆ, ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಕಾಯಿಲ್. ಅಂಡ್ ಮಿಡ್ಲ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ಇದು ಡೈರೆಕ್ಷನ್ ಆಫ್ ಕರೆಂಟ್ ತೋರಿಸುತ್ತೆ, ಡೈರೆಕ್ಷನ್ ಆಫ್ ಕರೆಂಟ್. ಅಲ್ಲೇನು ಇಂಡ್ಯೂಸ್ಡ್ ಕರೆಂಟ್ ಆಗಿತ್ತು. ಓಕೆ, ಇನ್ನು 6ನೇದು ನೋಡಿ, ಫ್ಯಾರಡೇಸ್ ಲಾ. ಫ್ಯಾರಡೇಸ್ ಲಾ ಏನ್ ಹೇಳುತ್ತೆ ಅಂದ್ರೆ, ದ ರೇಟ್ ಅಟ್ ವಿಚ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಎ ಕಾಯಿಲ್. ನೋಡಿ, ಯಾವಾಗ ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ನಾವೇನು ಕಾಯಿಲ್ಗೆ ಲಿಂಕ್ ಮಾಡಿರ್ತೀವಿ, ದಟ್ ಚೇಂಜ್ ಅಂಡ್ ಪ್ರೊಡ್ಯೂಸಸ್ ದ ಇಂಡ್ಯೂಸ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆರ್ ಕರೆಂಟ್. ಓಕೆ, ಮೋರ್ ದ ರೇಟ್ ಮೋರ್ ದ ಕರೆಂಟ್ ಅಂಡ್ ವೈಸ್ ವರ್ಸ. ಅಂದ್ರೆ ರೇಟು ಜಾಸ್ತಿ ಆಗುತ್ತೆ, ಅಂದ್ರೆ ನಾವು ಏನು ಅಂದ್ರೆ ಕೊಡುವಂತ ರೇಟ್ ಜಾಸ್ತಿ ಇತ್ತು ಅಂದ್ರೆ ಇವನ್ ಕರೆಂಟ್ ಕೂಡ ಜಾಸ್ತಿ ಇರುತ್ತೆ. ಅದೇ ಕಡಿಮೆ ಆಯ್ತು ಅಂದ್ರೆ ಕರೆಂಟ್ ಕೂಡ ಕಡಿಮೆ ಆಗುತ್ತೆ. ಸೊ ಅದನ್ನೇ ಫ್ಯಾರಡೇಸ್ ಲಾ ಹೇಳುತ್ತೆ. ಏನು ಹೇಳುತ್ತೆ ಫ್ಯಾರಡೇಸ್ ಲಾ, ದ ರೇಟ್ ಅಟ್ ವಿಚ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಎ ಕಾಯಿಲ್ ಚೇಂಜ್ ಪ್ರೊಡ್ಯೂಸಸ್ ದ ಇಂಡ್ಯೂಸ್ಡ್ EMF ಆರ್ ಕರೆಂಟ್. ಅಂದ್ರೆ ಇಂಡ್ಯೂಸ್ಡ್ ಕರೆಂಟ್ ರೇಟ್ ಜಾಸ್ತಿ ಇತ್ತು ಅಂದ್ರೆ ಕರೆಂಟ್ ವಿಲ್ ಬಿ ಆಲ್ಸೋ ಜಾಸ್ತಿ ಆಗುತ್ತೆ. ಅದು ಕಮ್ಮಿ ಇತ್ತು ಅಂದ್ರೆ ಆಟೋಮೆಟಿಕಲಿ ಅದು ಕೂಡ ಕಮ್ಮಿ ಆಗುತ್ತೆ. ಓಕೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಲಾ, ಸೆಕೆಂಡ್ ಲಾ, ಅದರಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಅಲ್ಲಿ ಫಸ್ಟ್ ಲಾ ಆಫ್ ಅಂದ್ರೆ ಫಸ್ಟ್ ಲಾ ಏನ್ ಹೇಳುತ್ತೆ ರಿಫ್ಲೆಕ್ಷನ್ ಆಫ್ ಲೈಟ್ದು ಅಂತ ಹೇಳಿದ್ರೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳುತ್ತೆ. ಇನ್ನು ಸೆಕೆಂಡ್ ಲಾ ಏನ್ ಹೇಳುತ್ತೆ, ದ ಇನ್ಸಿಡೆಂಟ್ ರೇ, ಓಕೆ, ಇನ್ಸಿಡೆಂಟ್ ರೇ, ನಾರ್ಮಲ್ ರೇ, ಓಕೆ, ಇನ್ಸಿಡೆಂಟ್ ರೇ ನಾರ್ಮಲ್ ಟು ಮಿರರ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂಡ್ ದ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ನೋಡಿ ಇಲ್ಲಿ ಕಾಣಿಸ್ತಾ ಇದೀವಲ್ಲ, ಸೊ ಆಲ್ ಲೈ ಇನ್ ದ ಸೇಮ್ ಪ್ಲೇನ್, ಅದನ್ನೇ ಸೆಕೆಂಡ್ ಲಾ ಹೇಳುತ್ತೆ. ಓಕೆ, ಅಂಡ್ ಲಾ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ಇದು ಏನ್ ಹೇಳುತ್ತೆ, ಇದರಲ್ಲಿ ಫಸ್ಟ್ ಲಾ ಏನ್ ಹೇಳುತ್ತೆ, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಟು ದ ಇಂಟರ್ಫೇಸ್ ಆಫ್ ಟೂ ಟ್ರಾನ್ಸ್ಪರೆಂಟ್ ಮೀಡಿಯಾ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್ ಅಂತ ಹೇಳುತ್ತೆ. ಓಕೆ, ಇನ್ನು ಲಾ ಆಫ್ ರಿಫ್ರಾಕ್ಷನ್ ಏನಿದೆಯಲ್ಲ, ಸೆಕೆಂಡ್ ಲಾ ಆಫ್ ರಿಫ್ರಾಕ್ಷನ್ ಅನ್ನ ನಾವು ಸ್ನೆಲ್ಸ್ ಲಾ ಅಂತ ಕೂಡ ಕರೀತಾರೆ. ಸೊ ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್. ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಫಾರ್ ದ ಲೈಟ್ ಆಫ್ ಎ ಗಿವನ್ ಕಲರ್ ಅಂಡ್ ಫಾರ್ ದ ಗಿವನ್ ಪೇರ್ ಆಫ್ ಮೀಡಿಯಾ. ಓಕೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಹೇಳುತ್ತೆ, ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸ್ಟೇಟ್ಸ್ ದಟ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಮಾಸ್ ಅನ್ನುವಂಥದ್ದು ಅದನ್ನ ನಾವು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ ಅಂಡ್ ನಾವು ಡಿಸ್ಟ್ರಾಯ್ ಮಾಡೋದಕ್ಕೂ ಆಗೋದಿಲ್ಲ. ಓಕೆ, ಇನ್ನು ಡಾಬ್ರಿನೋಸ್ ಲಾ ಆಫ್ ಟ್ರಯಾಡ್ಸ್ ಇದು ಏನ್ ಹೇಳುತ್ತೆ ಅಂದ್ರೆ, ದ ಆವರೇಜ್ ಆಫ್ ಅಟೋಮಿಕ್ ಮಾಸಸ್ ಆಫ್ ದ ಫಸ್ಟ್ ಅಂಡ್ ಥರ್ಡ್ ಎಲಿಮೆಂಟ್. ನೋಡಿ, ಫಸ್ಟ್ ಮತ್ತೆ ಥರ್ಡ್ ಎಲಿಮೆಂಟ್ ಏನಿರುತ್ತೆ ಟ್ರಯಾಡ್ ಅಲ್ಲಿ ವಿಲ್ ಬಿ ರಫ್ಲಿ ಈಕ್ವಲ್ ಟು ದ ಅಟೋಮಿಕ್ ಮಾಸ್ ಆಫ್ ದ ಸೆಕೆಂಡ್ ಎಲಿಮೆಂಟ್ ಇನ್ ದ ಟ್ರಯಾಡ್. ಅಂದ್ರೆ ಈಗ ನೋಡಿ, ಕೆ, ಎಲ್, ಎಂ, ಎನ್ ಅನ್ನುವಂಥದ್ದು ಎಲಿಮೆಂಟ್ಸ್ ಅಂತ ಅನ್ಕೊಂಡ್ರೆ, ಈ ಕೆ ಮತ್ತೆ ಎಂ ಅನ್ನುವಂಥದ್ದು ಏನು ಇದನ್ನ ಟ್ರಯಾಡ್ ಅಂತ ಅನ್ಕೊಂಡ್ರೆ, ಇದು ಮತ್ತೆ ಇದರ ಒಂದು ಅಟೋಮಿಕ್ ಅಂದ್ರೆ ಇವೆರಡರ ಆವರೇಜ್ ಅಟೋಮಿಕ್ ಮಾಸ್ ಈ ಮಿಡಲ್ ಇಂದ ಆಗಿರುತ್ತೆ ಅಂತ ಹೇಳಿದ್ರು. ಅದನ್ನೇ ಡೊಬ್ರಿನಸ್ ಲಾ ಆಫ್ ಟ್ರಯಾಡ್ ಅಂತ ಹೇಳ್ತಾರೆ. ಇನ್ನು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಏನ್ ಹೇಳುತ್ತೆ, ವೆನ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ಮಾಸಸ್, ಅಂದ್ರೆ ಅಟೋಮಿಕ್ ಮಾಸಸ್ ಇನ್ಕ್ರೀಸ್ ಲೆವೆಲ್ ಅಲ್ಲಿ ನಾವು ಇಟ್ಕೊಳ್ತಾ ಹೋದಾಗ, ದ ಪ್ರಾಪರ್ಟೀಸ್ ಆಫ್
ಏತ್ ಎಲಿಮೆಂಟ್ ಆರ್ ಸಿಮಿಲರ್ ಟು ದ ಫಸ್ಟ್. ಅಂದ್ರೆ ಈ ಪ್ರಾಪರ್ಟೀಸ್ ಆಫ್ ಅಂದ್ರೆ 8ನೇ ಒಂದು ಎಲಿಮೆಂಟಿನ ಎಲ್ಲ ಪ್ರಾಪರ್ಟಿ ಮೊದಲನೇ ಒಂದು ಎಲಿಮೆಂಟಿಗೆ ಅದೇ ಒಂದು ಸಿಮಿಲಾರಿಟಿಯನ್ನ ಒಳಗೊಂಡಿರುತ್ತೆ ಅಂತ ಹೇಳುತ್ತೆ. ಎಲ್ಲ ಅದರದ್ದೇ ಆದ ಪ್ರಾಪರ್ಟೀಸ್. ಅಂದ್ರೆ ಫಸ್ಟ್ ಮತ್ತೆ 8ನೇ ಎಲಿಮೆಂಟ್ ಎರಡು ಕೂಡ ಸೇಮ್, ದೇ ಹ್ಯಾವ್ ಸೇಮ್ ಸಿಮಿಲರ್ ಪ್ರಾಪರ್ಟೀಸ್ ಅಥವಾ ಸೇಮ್ ಪ್ರಾಪರ್ಟೀಸ್ ಅಂತ ಹೇಳುತ್ತೆ. ಇನ್ನು ಮೆಂಡಲಿವ್ಸ್ ಪಿರಿಯಾಡಿಕ್ ಟೇಬಲ್ ಏನ್ ಹೇಳುತ್ತೆ? The properties of elements or the periodic functions of their atomic masses. ಅಂದ್ರೆ ಮೆಂಡಲಿವ್ಸ್ ಪಿರಿಯಾಡಿಕ್ ಲಾ ಏನ್ ಹೇಳುತ್ತೆ? ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ಮಾಸಸ್ ಅಂತ ಹೇಳ್ತು. ಸೊ ಮೆಂಡಲಿವ್ಸ್ ಪಿರಿಯಾಡಿಕ್ ಲಾ ಏನು? ಇದೇ ಡಿಫರೆನ್ಸ್ ಮೆಂಡಲಿವ್ಸ್ ಲಾಗೂ ಮತ್ತೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ಗೂ ಇರುವಂತಹ ವ್ಯತ್ಯಾಸ ಇಷ್ಟೇ. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಅಥವಾ ಏನ್ ಹೇಳ್ತೀವಿ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ಮಾಸಸ್ ಅಂತ ಇದ್ರೆ ಅದು ಮೆಂಡಲಿವ್ಸ್ ಪಿರಿಯಾಡಿಕ್ ಲಾ. ಮಾಡರ್ನ್ ಪಿರಿಯಾಡಿಕ್ ಲಾ ಏನ್ ಹೇಳುತ್ತೆ? ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ನಂಬರ್ಸ್. ಓಕೆ. ಇನ್ನು 10% ಲಾ ಅಂತ ನೋಡ್ತೀವಿ. ವಾಟ್ ಇಸ್ ದಿಸ್ 10% ಲಾ ಅಂದ್ರೆ ಅಕಾರ್ಡಿಂಗ್ ಟು ದಿಸ್ ಲಾ ಓನ್ಲಿ 10% ಆಫ್ ಎನರ್ಜಿ ಎಂಟರಿಂಗ್ ಇನ್ ಟು ಟ್ರಾಪಿಕ್ ಲೆವೆಲ್ ಆಫ್ ಎನರ್ಜಿ ವಿಲ್ ಬಿ ಅವೈಲಬಲ್ ಟು ಬಿ ಟ್ರಾನ್ಸ್ಫರ್ಡ್ ಟು ದ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ ಅಂತ ಹೇಳುತ್ತೆ. ನೋಡಿ, ಈಗ ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ಲಿಂಡ್ ಮ್ಯಾನ್ಸ್ ಲಾ ಆಫ್ 10% ಅಂತ ಕೂಡ ಕರೀತಾರೆ. ಅಂದ್ರೆ ಟ್ರಾಪಿಕ್ ಲೆವೆಲ್ ಆಫ್ ಎನರ್ಜಿಗೆ ಎಂಟರ್ ಆಗ್ತಾ ಅಂದ್ರೆ ನೋಡಿ, ಇವಾಗ ಪ್ರೊಡ್ಯೂಸರ್ ಏನಿರುತ್ತೆ, ಈಗ ಸನ್ನಿಂದ ಅಂದ್ರೆ ಸೂರ್ಯನಿಂದ 100ರಷ್ಟು ತಗೊಂಡಂತಹ ಅಂದ್ರೆ 100ರಷ್ಟು ಇವಾಗ ಒಂದು ಇಲ್ಲಿ ಸನ್ನು, ಇಲ್ಲಿ ಗ್ರೀನ್ ಪ್ಲಾಂಟ್ಸ್ ಇದೆ, ಗ್ರೀನ್ ಗ್ರಾಸ್ ಇದೆ ಅಂತ ಅನ್ಕೊಳ್ಳಿ. ಈ ಗ್ರೀನ್ ಗ್ರಾಸ್ ಇದರಿಂದ ಎನರ್ಜಿಯನ್ನ ತಗೊಳುತ್ತೆ. ಓಕೆ, ಎನರ್ಜಿಯನ್ನ 100% ತಗೊಳುತ್ತೆ ಅಂತ ಇಟ್ಕೊಳ್ಳಿ. ಇದ್ರ ಮೇಲೆ ಡಿಪೆಂಡ್ ಆಗಿರುವಂತ ಇಲ್ಲಿ ಒಂದು ರ್ಯಾಬಿಟ್ ಇರುತ್ತೆ. ಓಕೆ, ಸೊ ಇದು 100% ತಗೊಂಡ್ರು ಕೂಡ ಇದು ಯುಟಿಲೈಸ್ ಮಾಡ್ಕೊಳ್ಳೋದು ಎಷ್ಟು? ಓನ್ಲಿ 10% ಆಫ್ ಎನರ್ಜಿ. ಓಕೆ, ಅಂದ್ರೆ ಇದು 100% ಉಪಯೋಗ ಮಾಡ್ಕೊಂಡಿದ್ರು ಕೂಡ ಇದ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಅದು 10% ಮಾತ್ರ ಏನಾಗಿರುತ್ತೆ, ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗುವಂಥದ್ದು. ಓಕೆ, ಅಂದ್ರೆ ಪ್ರತಿಯೊಂದ್ರು ಕೂಡ ಎನರ್ಜಿ ಅಲ್ಲೇನು ಅಂದ್ರೆ ಒಂದು ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಏನ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತಲ್ವಾ ಅದು ಯಾವಾಗ್ಲೂ 10% ಮಾತ್ರನೇ ಆಗಿರುತ್ತೆ. ಅದಕ್ಕೆ ಅದನ್ನ 10% ಲಾ ಅಂತ ಕರೆಯುವಂಥದ್ದು. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ಲಾಸ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.